ಮುಗಿಸ್ಕೊಂಡು ಬೇಗ ದರ್ಶನ ಮುಗಿದೈತೆ. 9:30ಗೆಲ್ಲ ಆಚೆ ಬಂದ್ವಿ. ಅಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೈಮ್ ಆಲ್ರೆಡಿ 10-11 ಆಗಿದೆ. ಆರಾಮಾಗಿ ನಿಧಾನಕ್ಕೆ ಬಿಡೋಣ. ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಹೋಗ್ತೀವಿ. ಇನ್ನು ಕೆಳಗಡೆ ನಾನು ನೋಡೋದಿದ್ದೇನೋ ನೋಡಿಕೊಂಡು ಆರಾಮಾಗಿ ಹೋಗೋಣ. ಇವತ್ತು ಫುಲ್ ಇನ್ನೂ ನಾವೇನೋ ಲೇಟಾಗಿ ಹೋಗ್ಬಿಟ್ಟಿದ್ರೆ ಅಷ್ಟೇ ಜನ ಫುಲ್ ತುಂಬ ಹೋಗ್ಬಿಟ್ಟಿದ್ದವರು. ಈ ಫೋಟೋ ಇಡಿಸ್ಕೊಬೇಕಿತ್ತು, ಬಟ್ ಟೈಮ್ ಇಲ್ಲ ಇವಾಗ. ಫುಲ್ಲು ಹೋಗ್ತಾ ಇದ್ದೀವಿ. ತಡೆದಿರುವವರು ಯಾರು? ಅಂಕಲ್ ನೋಡಿ ಆಂಟಿನ ಹಾಕೊಂಡು ಮನ್ವೇಲ್ ಬೇರೆ ಬರ್ತಾವನೆ. ಜನ ಇನ್ನೂ ಇವಾಗ ಹೋಗ್ತಾ ಇದ್ದಾರೆ. ಏನೋ ನಾನು ಇಷ್ಟೊತ್ತಿಗೆ ಏನಾದರೂ ಹೋಗ್ಬಿಟ್ಟಿದ್ರೆ ಅಷ್ಟೇ ಕಂಪಾರ್ಟ್ಮೆಂಟಲ್ಲಿ ರಾತ್ರಿಗೆ ಬರ್ತಾಯಿದ್ರು ಆಚೆಗೆ. ಆದ್ರೂ 2 ಅವರ್ ಕೂಡ ಹಾಕ್ಬಿಟ್ಟಿದ್ರು ಒಳಗಡೆ. ಇಲ್ಲಿ ಒಳಗಡೆ ಫೋನ್ ಬೇರೆ ಅಲೋ ಇಲ್ಲ ಅಲ್ವಾ, ಅದಕ್ಕೆ ಫೋನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಅಲ್ಲೇ ನಾಷ್ಟ ಬೇರೆ ಅಲ್ಲೇ ಕೊಟ್ಟರು, ಉಪ್ಪಿಟ್ಟು ಚಟ್ನಿ, ಅದನ್ನು ತಿನ್ಕೊಂಡು ಬಂದ್ರಿ. ಅಷ್ಟು ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಏನೋ ನೋಡೋಕ್ಕಿದೆಯೇನೋ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಫೋನ್ ಮಾಡಿ ನೋಡ್ತೀನಿ ಕೆಳಗಡೆ ಏನಿದೆಯಾ ನೋಡೋಕ್ಕೆ. ನೋಡಿ ಫ್ರೀ ಬಸ್ ಅದು. ತಿರುಪತಿಯಲ್ಲಿ ಮೇಲೆ ಓಡಾಡೋಕ್ಕೆ, ತಿರುಮಲ ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹತ್ರ ಓಡಾಡೋಕ್ಕೆ ಫ್ರೀ ಬಸ್. ನೋಡಿ ಇನ್ನೊಂದು ಹೋಗ್ತಾಯಿದೆ ಮುಂದೆ. ಒಂದು ದಾರಿ, ಕೆಳಗಡೆ ಇಳಿಯೋಕ್ಕೆ ಒಂದು ದಾರಿ. ವಾಟರ್ ಫಾಲ್ಸ್ ಅಪ್ಪ ಇವಾಗ ಒಂಚೂರು ನೆಮ್ಮದಿಯಾಗಿ ಐತೆ. ತಣ್ಣಗೆ ಗಾಡಿಯಲ್ಲಿ ಹೋಗ್ತಾ ಇರೋದಕ್ಕೆ, ಇಲ್ಲಾಂದರೆ ಬಿಸಿಲಿಗೆ ಹಂಗೆ ಸುಟ್ಟೋಗ್ತಾಯಿದ್ದೀವಿ ಒಳಗಡೆ. ಇಂಥ ಜೀಪ್ಗಳಲ್ಲೂ ಕರ್ಕೊಂಡು ಹೋಗ್ತಾರೆ ಕೆಳಗಡೆಗೆ. ಎಷ್ಟೋ 200 ರೂಪಾಯಿ ಏನೋ. ಬೆಳಗ್ಗೆ ನಮ್ಮನ್ನಂತೂ ಬಕ್ರಾನೇ ಮಾಡೋಕ್ಕೆ ಬಂದುಬಿಟ್ರು. ಬರೀ 2 ಕಿಲೋಮೀಟ್ರಿಗೆ 200 ರೂಪಾಯಿ ಕೇಳಿಬಿಟ್ರು. ನೋಡಿ ನಡ್ಕೊಂಬರೋಂಗಿದ್ರೆ ಹಿಂಗೆ ಬರಬೇಕಿತ್ತು ನಾವು. ಇಲ್ಲಿ ಮೆಟ್ಲು ಹತ್ಕೊಂಡು. ಇದು ತುಂಬ ಜನ ಬಂದರೆ ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಒಬ್ಬರು ಇಬ್ಬರು ಬಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಬೋರ್ ಆಗೋಗ್ತೀವಿ. ಬಟ್ ನಡ್ಕೊಂಬಂದರೆ ದರ್ಶನ ಬೇಗ ಆಗೋಗುತ್ತೆ, ಡೈರೆಕ್ಟಾಗಿ ದರ್ಶನ ಆಗೋಗುತ್ತೆ. 17 ಕಿಲೋಮೀಟ್ರ್ ಇದೆ ನೋಡಿ ಇನ್ನು ಕೆಳಗಡೆ. ಅಷ್ಟು ದೇವಸ್ಥಾನ ಇದ್ದಂಗಿದೆ ನೋಡಿ. ಓ ದೇವಸ್ಥಾನ ಅಲ್ಲ, ಅಲ್ಲಿಂದ ನಡ್ಕೊಂಡು ಬರೋದು. ಓ ಸೆಂಟ್ರಲ್ ಕಾಡು ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಜನ. ಎಷ್ಟು ಹಾಳಾಗಿದೆ ಗೊತ್ತಾ ನಿಮ್ಗೆ? ಇದ್ರಲ್ಲಿ ಕಾಣಿಸ್ದೇ ಇರ್ಬೋದೇನೋ, ನಿಮಗೆ ಕಾಣಿಸ್ತಾ ಇದೀನಾ? ಸೆಂಟ್ರಲ್ ನಡ್ಕೊಂಡು ಬರ್ತಾವ್ರೆ ಜನ ಅಲ್ಲಿ. ಈಗ ನೋಡಿ ಫುಲ್ ನೆರಳಲ್ಲಿ ನಡ್ಕೊಂಬರೋ ಥರ. ಏನು ಅಷ್ಟೊಂದೇನು ಬಿಸಿಲೇನಿರಲ್ಲ. ಬಟ್ ಏನಂದರೆ ಅಷ್ಟು ದೂರ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಕಾಲು ನೋವು ಬರುತ್ತೆ. ನಾವು ಯಾವತ್ತೊಂದು ದಿವಸ ನಡ್ಕೊಂಡು ಹೋಗಬೇಕು ಫ್ರೆಂಡ್ಸು ಅಥವಾ ಫ್ಯಾಮ್ಲಿ ಜೊತೆ ಬಂದಾಗ. ನೋಡಿ ಆರಾಮಾಗಿ ಶೆಲ್ಟರ್ ಇದೆ, ಏನು ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಅಲ್ಲಲ್ಲಿ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ನೀರು ಬೇರೆ ಹಾಕಿದ್ದಾರೆ ರೋಡ್ ಮೇಲೆ, ಕಾಲು ಸುಡಬಾರ್ದು ಅಂತ. ಈ ಥರ ಜನಗಳು ಬರ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ದೇವಸ್ಥಾನಗಳು ಬೇರೆ ಇರುತ್ತೆ ಅಲ್ಲಲ್ಲಿ. ಇಲ್ಲ ಯಾವ ಜಂತು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನು ನೀರಂತೂ ಅಲ್ಲ ಅದಕ್ಕೆ ವಿಚಿತ್ರವಾಗಿದೆ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೂ ಮೇಲ್ಗಡೆ ರೋಡ್ ಐತೆ, ಬಟ್ ಅದು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಇಲ್ಲಿಂದ ನೋಡೋಕ್ಕೆ ಸ್ಪೈಡರ್ ಮ್ಯಾನ್ ಥರ ಇಟ್ಬಿಡ್ಬೋದು ಅನಿಸುತ್ತೆ, ಬಟ್ ಅಲ್ಲಿಗೆ ಹೋದರೆ ಬೀಳ್ದೋತದೆ. ಅದಕ್ಕೆ ಯಾರು ಕೆಲಸ ಅವರೇ ಮಾಡಬೇಕು. ಸ್ಪೈಡರ್ ಮ್ಯಾನೇ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು. ಒಂದು ಗಾಡಿ ಆಫ್ ಮಾಡ್ಕೊಂಡೇ ಬಂದ್ಬಿಟ್ಟೆ ಮೇಲ್ಗಡೆಯಿಂದ ಗುಡಿಸ್ಕೊಂಡು. ಇನ್ನು ಎಷ್ಟು ಶುರು ಆಗ್ತದ ನೋಡ್ಬೇಕು ಇವಾಗ. ಅದ್ರ ಮೇಲೆ ಬೇರೆ ಏನು ಹೆಸರುಗಳೆಲ್ಲ ಬರ್ದಿಟ್ಬಿಟ್ಟವ್ರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಗಣಪತಿ ಕಾಪಾಡಪ್ಪ ದೇವ್ರೆ. ಕೆಳಗಡೆ ಇನ್ನೊಂದು 2 ಕಿಲೋಮೀಟರ್ನೇ ಇದೆ. ಕಾಲು ಅವಾಗಲೇ ಅಪ್ಪ ಬಿಸಿಲಿಗೆ ಫುಲ್ಲು ಉಳ್ದೋತೈತೆ ಕಾಲೆಲ್ಲ. ಏನು ಮಾಡೋದು ಇವಾಗ? ಅಷ್ಟು ಕೆಳಗಡೆಗೆ ಹೋಗ್ಬಿಟ್ಟು ನೀರು ಕುಡಿದ್ಬಿಡೋಣ. ಏನೂ ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟಿದ್ದೀನಿ ತೀಟೆ ನಂಗೆ. ಗಾಡಿಗೆ ಬಂದ್ಬಿಟ್ಟಿದ್ದೀನಿ, ಮನೆಗೆ ಹೋಗ್ಬೇಕು, ಗಾಡಿಯಾಗೆ ಹೋಗ್ಬೇಕು. ಆಂಧ್ರದಲ್ಲಿ ಪೆಟ್ರೋಲು 109 ರೂಪಾಯಿ ಐತೆ. ಇನ್ನೊಂದು 510 ರೂಪಾಯಿಗೆ ಹಾಕ್ಸ್ಕೊಂಡು ಹೋಗುತ್ತೆ ಅನ್ಸುತ್ತೆ ಬೆಂಗಳೂರಿಗೆ. ಇನ್ನು ಬೆಂಗಳೂರು ಹತ್ರಕ್ಕೆ ಹೋದ್ಮೇಲೆ ನೋಡಬೇಕು. ಬಿಟ್ಟಿದ್ದೀವಿ ಇನ್ನೊಂದೇ ರೋಡು, ಎಲ್ಲೂ ರೈಟು ಲೆಫ್ಟ್ ಏನೂ ಇಲ್ಲ. 70 ಕಿಲೋಮೀಟ್ರ್ ಆದಮೇಲೆ ಒಂದೇ ಒಂದು ರೈಟ್ ತೊಗೊಬೇಕಷ್ಟೇ. ಒಂದೇ ರೋಡ್ ಬೆಂಗಳೂರು.
263 ಕಿಲೋಮೀಟ್ರ್ ಇದೆ ಇನ್ನು. ರಾತ್ರಿ ಬರಬೇಕಾದ್ರೆ ಅಷ್ಟೇನು ಗೊತ್ತಾಗಿಲ್ಲ. ಈ ಬಿಸಿಲಲ್ಲಿ ಓಡಿಸ್ಬೇಕಂದ್ರೆ ಆಗೋದೇ ಇಲ್ಲ, ಫುಲ್ಲು ತಿಕ್ಕ ಎಲ್ಲ ಉಳಿದೋಗುತ್ತೆ. ಬೆಟ್ಟ ಸುಟ್ಟೋಗಿದ್ದಂಗೆ ಐತೆ, ಫುಲ್ಲು ಕಪ್ಪಗೆ ಆಗೋಗ್ಬಿಟ್ಟೈತೆ ಬೆಟ್ಟ ಎಲ್ಲ. ಒಂಚೂರು ಹಸಿರು ಅನ್ನೋದೇ ಇಲ್ಲ. ಅಲ್ಲಿ ನೋಡಿ ಮುಂದೆ ಟ್ರ್ಯಾಕ್ಟರ್ ಹೋಗ್ತೈತೆ. ಟ್ರ್ಯಾಕ್ಟರ್ ಮೇಲೆ ಹುಲ್ಲೈತೋ ಅಥವಾ ಹುಲ್ಲಲ್ಲಿ ಟ್ರ್ಯಾಕ್ಟರ್ ಐತೋ ಗೊತ್ತಿಲ್ಲ, ಹಂಗೆ ತುಂಬಿಸ್ಕೊಂಡು ಹೋಗ್ತವನೆ ಅದನ್ನು. ಟೈರ್ಗಳು ಕಾಣಿಸ್ತೈತಪ್ಪ ಕೆಳಗಡೆ. ನಾವು ಇವಾಗ ಗುರು ಈ ಥರ ಕಾರ್ ತೊಗೊಂಡು ಬರೋದು. ನಾವು ಕಾರ್ ತೊಗೊಂಡು ಈ ಥರ ಎಲ್ಲ ಓಡಾಡಬೇಕು. ತಗೊತೀನಿ, ಪಕ್ಕ ತಗೊತೀನಿ. ನಾವು ಫ್ರೆಂಡ್ಸು ಎಲ್ಲ ಬಂದು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಲಾಸ್ಟ್ ಟೈಮು ತಿರುಪತಿಗೆ ಕಾರಲ್ಲೇ ಬಂದಿದ್ದು. ಅವಾಗ ಮಾತ್ರ ಒಳ್ಳೆ ಪೀಸ್ಫುಲ್ಲಾಗಿ ಬಂದ್ವಿ. ಬಟ್ ಏನಂದರೆ ಅದಕ್ಕೆ ಮುಂಚೆ ಒಂದ್ಸತಿ ಗಾಡಿಯಲ್ಲಿ ಬಂದುಬಿದ್ವಿ. ನಮ್ಗೆ ಲಾಕರ್ ಸಿಗ್ತೀರಾ ಏನು ಸಿಗ್ತೀರಾ ಬಲೆ ಹಿಂಸೆ ಆಗೋಗ್ಬಿಟ್ಟಿತ್ತು. ಜಾಕೆಟ್ ಹಾಕ್ಕೊಂಡೆ ತಿರುಪತಿ ಎಲ್ಲ ಓಡಾಡ್ಬಿಟ್ಟಿತ್ತು. 1 ಕಿಲೋಮೀಟ್ರು ಚಚ್ಕೊಂಬಂದ್ರಿ. ಸೈಡ್ಗೆ ಹಾಕಿ ಸುಮ್ಮನೆ ಒಂದೇ ಒಂದು ನಿಮಿಷ ನಿಂತ್ಕೊಂಡಿದ್ದೀವಿ ನೋಡಿ, ಬೆವ್ತು ಹೋಗ್ತಾವನೆ. ಎಷ್ಟು ಬಿಸಿಲೈತೆ ಅಂದರೆ ಯಪ್ಪ, ಎಲ್ಲೂ ನಿಲ್ಲಿಸ್ತೀರ. ಅದಕ್ಕೆ ನೆರಳೇ ಇಲ್ಲ ನೋಡಿ, ಎಲ್ಲೂ ನೆರಳಿಲ್ಲ. ಆತ ಕೊನೆಗೆ ಇಲ್ಲೊಂದು ಡೈವರ್ಷನ್ ಬಂದ್ವಿ. ರೈಟ್ ತಗೊಂಡ್ರೆ ಬೆಂಗಳೂರು, ಲೆಫ್ಟ್ ತಗೊಂಡ್ರೆ ಚೆನ್ನೈ. ಲೆಫ್ಟ್ ತಗೊಂಡು ಚೆನ್ನೈಗೆ ಯಾಕೆ ಹೋಗೋಣ, ರೈಟೇ ಹೋಗೋಣ ನಾವು. ತತ್ತ ಹೆಲ್ಮೆಟ್ ಬೇರೆ ಹಾಕಿಲ್ಲ ನೀನು. ಅಮ್ಮ ರೈಟು ಒಂಚೂರು ನೆರಳು ಕಾಣಿಸ್ರೆ ದೇವರು. ನೆರಳು ಬಸ್ ಸ್ಟ್ಯಾಂಡ್ ಸಿಕ್ತು. ಗಾಡಿ ಇಲ್ಲೊಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಫಸ್ಟು ಹೆಲ್ಮೆಟ್ ಬಿಚ್ಚಬೇಕು. ತಲೆ ಬೇರೆ ನೋವ್ತೈತೆ, ಫುಲ್ಲು ಸೆಕೆ. ನೀರು ಬಿಸಿ ಆಗೋಗ್ಬಿಟ್ಟೈತೆ ಇಟ್ಕೊಂಡು ಟೈಮ್ ಇನ್ನ 12 ಗಂಟೆ ಆಗ್ತಿರುವಾಗ 48 ಡಿಗ್ರಿ ಐತೆ. ಕಾಲೆಲ್ಲ ಕೆಂಪಗೆ ಆಗೋಗ್ಬಿಟ್ಟೈತೆ. ಸ್ವಲ್ಪ ಇಲ್ಲೇ ಕುತ್ಕೊಂಡು ಬ್ರಷ್ ಮಾಡಿಕೊಂಡು ಹೋಗೋದೇ ಇನ್ನು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕಾಗಿಲ್ಲ, ಫುಲ್ಲು ಸೆಕೆ. ಬಾ ತಗೋಣ. ಚಾರ್ಜಿಂಗ್ ಎಷ್ಟಾಯ್ತು ಇನ್ನು ಇದು? ಚಾರ್ಜಿಂಗ್ ಆಗೋಗ್ತಾ ಬಂದಿದೆ. ಚಾರ್ಜ್ ಇಕ್ಬೇಕು. ಆಯ್ತು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅವಾಗ ನಾನು ಒಳ್ಳೆ ಸಿಂಗರ್ ಅನಿಸುತ್ತೆ. ಸರಿಗಮಪ್ಪ ಲಿಟಲ್ ಚಾಂಪ್ಸ್ಗೆಲ್ಲ ಹೋಗೋಣ ಅನಿಸುತ್ತೆ. ಬಟ್ ನನ್ನ ವಾಯ್ಸ್ ಕೇಳಿ ಒಂದ್ಸತಿ ನನಗೆ ಬೇಜಾರಾಗುತ್ತೆ. ಅದಕ್ಕೆ ನಾನೇ ಸುಮ್ಮನೆ ಆಗೋತೀನಿ. ಟೈಮ್ ಅಲ್ಲ 12:30 ಆಗೋಗಿದೆ. 3 ಗಂಟೆಗೆಲ್ಲ ಹೋದರೆ ಸಾಕು, ಹೋಗಿ ಮಾಡ್ಕೊಳ್ಳೋದೇ ಕೆಲಸ. ಇನ್ನು ಇನ್ನು 115 ಕಿಲೋಮೀಟರ್ ಇದೆ. ಮುಳ್ಬಾಗ್ಲು 18 ಕಿಲೋಮೀಟರ್ ಇದೆ. ಮುಳ್ಬಾಗ್ಲಿಂದ ಕರೆಕ್ಟಾಗಿ 100 ಕಿಲೋಮೀಟ್ರು ನಮ್ಮ ಮನೆಗೆ. ನೋಡೋಣ ಇನ್ನು 2 ಅವರಲ್ಲಿ ಹೋಗೋಕ್ಕಾಗುತ್ತೋ ಇಲ್ವೋ. ಕಡೆಗೂ 8 ಆಗೋಗ್ಬಿಟ್ಟಿದ್ದೀವಿ. ಇನ್ನು 74 ಕಿಲೋಮೀಟರ್ ಇದೆ. 1 ಅವರ್ ತೋರಿಸ್ತಾ ಇದೆ ಟೈಮ್. ಇವಾಗ 1:49. 3 ಗಂಟೆಗೆಲ್ಲ ಹೋಗ್ಬಿಡ್ತೀವಿ. ಬಟ್ ಅಲ್ಲಿ KR ಪುರಂ ರೈಲ್ವೆ ಸ್ಟೇಷನ್ ಹತ್ರದಿಂದ ಟ್ರಾಫಿಕ್ ಜಾಮ್ ಬೇರೆ ಸ್ಟಾರ್ಟು. ಅಲ್ಲೊಂದು ಚೂರಿ ಹೇಳ ಮಗನ, ಇಷ್ಟ ಸ್ಪೀಡ್ ನಿಂದೆ ಆ ಸ್ಪೀಡ್ಲಿ ನಾನು ನೋಡಿ ಓಡ್ತಾ ನೋಡ ಬೆನ್ನತ್ಲೆ. ನೀ 80 ಹೋದ್ರೆ ನಾನು 100 ಹೊಂಟೇನಿ. ಟ್ರಾಫಿಕ್ ಜಾಮ್ ಒಂದು ಕಮ್ಮಿ ಇದ್ರೆ ಸಾಕು. ಅಯ್ಯೋ, ನೀರು ಬೇರೆ ಬೇರೆ ಕುಡಿದು ಗಂಟ್ಲೆಲ್ಲ ನೋವು ಎತ್ಕೊಂಡ್ಬಿಟ್ಟೈತೆ. ಕೆಮ್ಮು ಬೇರೆ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ಇವಾಗ ಒಂಚೂರು ಬಿಸಿಲು ಕಮ್ಮಿ. ಫೈನಲಿ ನನ್ನ ಗಾಡಿ 10,000 ಕಿಲೋಮೀಟರು ಕಂಪ್ಲೀಟ್ ಆಗೋಗಿದೆ.
ಇನ್ನೇ ನನ್ನ ಗಾಡಿ ಇವಾಗ ಸರ್ವೀಸಿಗೆ ಕೊಡಬೇಕು, ಹೋಗಿದ ತಕ್ಷಣ ಫಸ್ಟ್ ಅದೇ ಮಾಡಬೇಕು. 10,000 ಕಿಲೋಮೀಟರ್ ಅದು ಎಷ್ಟು ಬೇಗ ಓಡ್ಬಿಡ್ತಾ ಗೊತ್ತೇ ಆಗಿಲ್ಲ. ಬರೀ ಬೆಟ್ಟಗಳೇ ಅವೆ, ಎಲ್ಲಿ ನೋಡ್ರು ಅದೇ ಬಂಡೆಗಳೇ, ಕರಿ ಬಂಡೆಗಳು ನೋಡಿ ಹೆಂಗೈತೆ. ಊರು ಸುತ್ತು ಅದೇ ಅದೇ. ರೋಡ್ ತುಂಬ ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದ್ರು ನೋಡಿ, ಹೆಂಗೆ ಓದ್ಲಾಡ್ತಾವ್ರೆ. ಹೊಡ್ದ ಅಂದ್ರೆ ಊಟ ಊಟ ಮಾಡ್ಬೇಕಂಗೆ ಹೊಡ್ದೆ ಹೊಡ್ದೆ ಎಲ್ಲ ಹೋಗಿ ಅಂತ ಕಿಸಾಡ್ಕೊಂತಾರೆ. ಅವರಿಂದ ಫುಲ್ ರೋಡೆಲ್ಲ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟೈತೆ. ಯಾರ ಇವರು ನಮ್ಮ ರೈಲ್ವೆ ಸ್ಟೇಷನ್ ಹತ್ರನೂ ಬಂದಿದ್ದಾಯಿತು. ಮೇನ್ ತಲೆನೋವು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಇಷ್ಟೊತ್ತಾರು ಟ್ರಾಫಿಕ್ ಜಾಮ್, ಒಂದು ಸ್ವಲ್ಪ ಮೂವಿಂಗ್ ಟ್ರಾಫಿಕ್ ಜಾಮ್ ಇತ್ತು. ಇಲ್ಲಿಂದ ಅಂತೂ ಕೇಳೋಕ್ಕೆ ಹೋಗ್ಬೇಡಿ, ಮಧ್ಯಾಹ್ನದಂತೂ ತುಂಬ ಇನ್ನೂ ಜಾಸ್ತಿ ಇತ್ತು. ಅಲ್ಲಿಂದ ಇಲ್ಲಿ ಒಂದು ನಮಗೇನು ಕಷ್ಟ ಅನಿಸಿಲ್ಲ, ಬಟ್ ಇಲ್ಲಿಂದ ಇಲ್ಲಿಗೆ ಹೋಗೋದೇ ಕಷ್ಟ ಅನಿಸಿಲ್ಲ. ತಪ್ಪಿಸ್ಕೊಂಡು ಮಾನ್ಯತ ಒಳಗಡೆಗೂ ಎಂಟ್ರ್ ಆಗೋದ್ವಿ. ಅಪ್ಪ ಟ್ರಾಫಿಕ್ ಜಾಮಲ್ಲಿ ಬರೋ ಅಷ್ಟರಲ್ಲಿ ಅಯ್ಯೋ ತಲೆ ನೋವು ಬಂದ್ಬಿಡ್ತು. ಇಲ್ಲ ಜೀ ಅಂತ ಆಚೆ ಬಂದ್ಬಿಟ್ವಿ. ಟೈಮ್ ಕರೆಕ್ಟಾಗಿ 3 ಗಂಟೆ, 4 ಅವರ್ ಕರೆಕ್ಟಾಗಿ ತಗೊಂಡಿದ್ದೀವಿ ನೋಡಿ. ತಿರುಪತಿಯಿಂದ ಇಲ್ಲಿವರೆಗೆ ನಾನ್ ಸ್ಟಾಪ್ 2 ಕಡೆ ನಿಲ್ಲಿಸಿದ್ದು, ಅದು ನೀರು ಕುಡಿಯೋಕೆ ಅಂದ್ಬಿಟ್ಟು. ಕೊನೆಗೂ ಟೈಮ್ ಇವಾಗ 3 ಗಂಟೆ 8 ನಿಮಿಷ ಆಗಿದೆ. ಇವಾಗ ಮನೆ ರೋಡಿಗೆ ಬಂದಿದ್ದೀವಿ. ಕರೆಕ್ಟಾಗಿ ಅಲ್ಲಿಂದ 4 ಅವರ್ ತೊಗೊಂಡಿದ್ದೀವಿ ನೋಡಿ, ತಿರುಪತಿಯಿಂದ ಮನೆ ಗಂಟ ಬರೋಕ್ಕೆ. ಇನ್ನು ಹೋಗಿ ಊಟ ಮಾಡಿ ಮಾಡ್ಕೊಳ್ಳೋದಷ್ಟೇ. ನಿಮ್ಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗಾಯ್ಸ್, ಬಾಯ್.